सर्वेषां स्वागतं शुभोदयः। यूयं सर्वे कुशलिनः इति अहं मन्ये। ಎಲ್ಲರೂ ಮನೆಯಲ್ಲಿ ಆರಾಮಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಆದಷ್ಟು ಆರೋಗ್ಯಯುತವಾಗಿರಿ, ಸಾಕಷ್ಟು ಅಭ್ಯಾಸವನ್ನು ಮಾಡಿರಿ. ನಾವು ಪಾಠಗಳನ್ನು ನೋಡ್ತಾ ಈಗ ನವದಶಃ ಪಾಠ 19ನೇ ಪಾಠಕ್ಕೆ ಬಂದು ನಿಂತಿದ್ದೀವಿ. ಭೀಷ್ಮೋಕ್ತಯ ಅಂಥೇಳಿ. ಈ ಭೀಷ್ಮೋಕ್ತಯ ಎನ್ನುವಂತಹ ಪಾಠ ಏನಾಗಿದೆ, ಭೀಷ್ಮನಿಂದ ಹೇಳಲ್ಪಟ್ಟಂತಹ ಮಾತುಗಳು ಅಂಥೇಳಿ ಹೇಳ್ತೇವೆ. ಏನದು ಭೀಷ್ಮ ಯಾರು ಅಂತಂದರೆ, ಈ ಮಹಾಭಾರತದ ಕಾಲದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಭೀಷ್ಮ 1000 ವರ್ಷಗಳ ಕಾಲ ಬದುಕಿ ತನ್ನ ಅನುಭವವನ್ನು ವಚನಾಮೃತದ ಮೂಲಕ ಯುಧಿಷ್ಠಿರಾಗಿರಬಹುದು, ಪಾಂಡವರಾಗಿರಬಹುದು, ಅವರಿಗೆಲ್ಲ ಈ ತನ್ನ ಅನುಭವದ ಸಾರವನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು. ಈ ಮಹಾಭಾರತ ಗ್ರಂಥದಲ್ಲಿ ಬರುವಂತಹ ಒಂದು ಭಾಗ ಇದು. ಹಾಗಾಗಿ ಆ ಭಾಗವನ್ನು ನಿಮಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ವ್ಯಾಸ ಮಹರ್ಷಿ ಯಾರು ಅಂತ ನೋಡೋಣ. ವ್ಯಾಸ ಮಹರ್ಷಿ ಇವರು ವೇದವ್ಯಾಸ ಅಂಥೇಳಿ ಇವರು ಪ್ರಸಿದ್ಧರಾಗಿದ್ದಾರೆ. ಆದರೆ ಇವರ ಹೆಸರು ಕೃಷ್ಣದ್ವೈಪಾಯನ ಅಂಥೇಳಿ ಹೇಳ್ತೇವೆ. ಇವರು ವೇದವ್ಯಾಸ ಅಂಥೇಳಿ ಯಾಕೆ ಪ್ರಸಿದ್ಧರಾದರು? ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ ಈ 4 ವೇದಗಳನ್ನು ವ್ಯಾಸ ಅಂದರೆ ವಿಭಾಗ ಮಾಡಿದರು. ಆದ್ದರಿಂದ ವೇದವ್ಯಾಸ ಅಂಥೇಳಿ ಆದರು. ಮಾತಾಪಿತರು, ಇವರ ತಂದೆ ತಾಯಿಗಳು ಸತ್ಯವತಿ ಪರಾಶರ ಸೂನುಹು. ಹಾಗಾದರೆ ಸತ್ಯವತಿ ಪರಾಶರ ಮುನಿಗಳ ಮಗ ಇವರು. ಇವರ ದೇಶ ಯಾವುದು? ಯಮುನಾ ನದಿಯ ದ್ವೀಪ ಅಂತೆ. ಅಂದರೆ ಇವರು ಸಾಮಾನ್ಯವಾಗಿ ಪ್ರದೇಶದಲ್ಲಿ ಇರಲಿಲ್ಲ, ಯಮುನಾ ನದಿಯ ದ್ವೀಪದಲ್ಲಿ ಇವರು ಹುಟ್ಟಿದರು. ಕಾಲ ದ್ವಾಪರ ಯುಗ. ಕೃತಿಗಳು ಮಹಾಭಾರತ, ಬ್ರಹ್ಮಸೂತ್ರಾಣಿ, 18 ಪುರಾಣಾನಿ 18 ಪುರಾಣಗಳನ್ನು, ಬ್ರಹ್ಮಸೂತ್ರಗಳನ್ನು, ಮಹಾಭಾರತವನ್ನು ಬರೆದದ್ದು ಇವರ ಕೀರ್ತಿ. ಹಾಗಾದರೆ ಕೃತಿಗಳು. ಇವರನ್ನು ಕಾಳಿದಾಸ ಹೇಗೆ ವರ್ಣಿಸ್ತಾನೆ ಅಂದರೆ, ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ. ವೇದವ್ಯಾಸರು ಬಿಟ್ಟಿರುವಂತಹ ವಿಷಯವೇ ಇಲ್ಲ ಪ್ರಪಂಚದಲ್ಲಿ. ಆ ಎಲ್ಲ ವಿಷಯಗಳನ್ನು ತಮ್ಮ ಮಹಾಭಾರತದಲ್ಲಿ 18 ಪುರಾಣಗಳಲ್ಲಿ ಸೇರಿಸಿದ್ದಾರೆ ಅಂಥೇಳಿ ಕಾಳಿದಾಸ ಇವರನ್ನು ಕೊಂಡಾಡ್ತಾನೆ. ಅಂದರೆ ತಾನು ಕಾವ್ಯದಲ್ಲಿ ಬರೆಯಬೇಕಾದಂತಹ ಏನೇನು ವಿಷಯಗಳಿದೆಯಲ್ಲ ಅವೆಲ್ಲವೂ ವ್ಯಾಸೋಚ್ಛಿಷ್ಟಂ, ವ್ಯಾಸರು ಹೇಳಿಬಿಟ್ಟದ್ದನ್ನೇ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಎನ್ನುವಂತಹ ಮಾತನ್ನು ಅವನು ಆಡ್ತಾನೆ. ಅಂತಹ ವ್ಯಾಸ ಮಹರ್ಷಿ ಬರೆದಿರುವಂತಹ ಮಹಾಭಾರತದ ಒಂದು ಭಾಗವನ್ನು ನಾವು ಇವತ್ತು ನೋಡೋಣ. ಭೀಷ್ಮೋಕ್ತಯ ಭಗವತ ವ್ಯಾಸ ಮಹರ್ಷಿಣ ಗ್ರಥಿತಃ ಮಹಾನ್ ಗ್ರಂಥ ಮಹಾಭಾರತಂ. ಪೂಜ್ಯರಾದಂತಹ ವ್ಯಾಸ ಮಹರ್ಷಿಯಿಂದ ಗ್ರಥಿತಃ ಅಂದರೆ ಅದು ರಚಿಸಲ್ಪಟ್ಟಂತಹ ಮಹಾನ್ ಗ್ರಂಥ, ಉತ್ತಮ ಗ್ರಂಥ ಅಂದರೆ ಮಹಾಭಾರತ. ಇದು 1,00,000 ಶ್ಲೋಕಿಯಾಗಿದೆ, ನೆನಪಿರಲಿ. 1,00,000 ಶ್ಲೋಕಗಳು ಈ ಮಹಾಭಾರತದಲ್ಲಿವೆ. ಅಷ್ಟು ಸಂಪದ್ಭರಿತವಾದಂತಹ ಪಾಂಡಿತ್ಯ ಅವರಲ್ಲಿ ಇತ್ತು ಅನ್ನೋದು ನಾವು ಕಾಣ್ತೇವೆ. ಇವರು ಎಲ್ಲರನ್ನು ನಾವು ಋಷಿಗಳು ಅಂತಂದರೆ ವ್ಯಾಸರನ್ನು ಮಹರ್ಷಿ ಅಂಥೇಳಿ ಅವರನ್ನು ಸಂಬೋಧಿಸ್ತೀವಿ. ಅತ್ರ ಕೌರವ ಪಾಂಡವಯೋ ಕಥಾ ಸುಪ್ರಸಿದ್ಧ. ಮಹಾಭಾರತದಲ್ಲಿ ಕೌರವರು ಪಾಂಡವರು ಇವರ ಕಥೆ ಸುಪ್ರಸಿದ್ಧವಾಗಿದೆ. ಅಯಂ ಪದ್ಯಭಾಗ ಮಹಾಭಾರತಸ್ಯ ಶಾಂತಿಪರ್ವಣಃ ಅನುಶಾಸನ ಪರ್ವಣಃ ಚ ಸ್ವೀಕೃತಃ. ಈ ಪದ್ಯಭಾಗವನ್ನು ಮಹಾಭಾರತದ ಶಾಂತಿ ಪರ್ವದಿಂದಲೂ ಅನುಶಾಸನ ಪರ್ವದಿಂದಲೂ ಸ್ವೀಕಾರ ಮಾಡಿದ್ದಾರೆ. ಮಹಾಭಾರತ ಯುದ್ಧೇ ಪಾಂಡವಾಹ ಜಿತವಂತಹ. ಮಹಾಭಾರತ ಯುದ್ಧದಲ್ಲಿ 18 ದಿನಗಳ ಕಾಲ ಘೋರವಾದಂತಹ ಯುದ್ಧ ನಡೀತದೆ. ಪಾಂಡವರ ಪರವಾಗಿ ಕೃಷ್ಣ ಸಾರಥ್ಯ ವಹಿಸಿರ್ತಾನೆ, ಕೌರವರ ಪರವಾಗಿ ಭೀಷ್ಮರು ಸಾರಥ್ಯವನ್ನು ವಹಿಸಿರ್ತಾರೆ. ಧರ್ಮ ಮತ್ತು ಅಧರ್ಮದ ವಿರುದ್ಧ ನಡೆದಿರುವಂತಹ ಈ ಯುದ್ಧದಲ್ಲಿ ಪಾಂಡವರು ಜಯಿಸ್ತಾರೆ. ಅಂದರೆ ಧರ್ಮವೇ ಜಯಿಸ್ತದೆ. ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಜಿತವಂತಹ, ಜಯಿಸಿದವರಾಗಿದ್ದಾರೆ. ಯಾವ ಪ್ರತ್ಯಯ ಅಂತ ನೀವು ಹೇಳ್ಬೋದಾ? ನೋಡಿಟ್ಕೊಳ್ಳಿ. ಜಿತವಂತಹ ಯಾವ ಪ್ರತ್ಯಯ, ಯಾವ ಕಾಲದಲ್ಲಿ ಇದು ಇದೆ?
ಯಾವ ರೀತಿಯಾಗಿ ಇದು ಧಾತು ಅಂಥೇಳಿ ನೋಡಿಟ್ಕೊಳ್ಳಿ. ಪಾಂಡವೇಶು ಜ್ಯೇಷ್ಠ ಯುಧಿಷ್ಠಿರ ಪಟ್ಟಾಭಿಷಿಕ್ತ ರಾಜಪದವೀಂ ಅಲಭತ. ಪಾಂಡವರಲ್ಲಿ ಜ್ಯೇಷ್ಠನಾದಂತಹ ಯುಧಿಷ್ಠಿರ ಮೊದಲನೇವನು, ಜ್ಯೇಷ್ಠ ಅಂದರೆ ಮೊದಲನೇವನು ಯುಧಿಷ್ಠಿರ, ಶಿಕ್ತನಾದ ಅಂದರೆ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ ರಾಜನನ್ನಾಗಿ ಮಾಡಿದರು. ರಾಜಪದವೀಂ ಅಲಭತ, ರಾಜಪದವಿಯನ್ನು ಹೊಂದಿದ. ಅಲಭತ ಅನ್ನೋದು ಯಾವ ಲಕಾರ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ತತಃ ಭಗವತಃ ಶ್ರೀಕೃಷ್ಣಸ್ಯ ವಚನಾನುಗುಣಂ ಯುಧಿಷ್ಠಿರಃ ತೇನ ಸಹ ಭೀಷ್ಮಸ್ಯ ಸಮೀಪಂ ಗತ್ವಾ ರಾಜಧರ್ಮಂ ಬೋಧಯಿತುಂ ಪ್ರಾರ್ಥಯತ. ಆನಂತರ ಭಗವಂತನ ಶ್ರೀಕೃಷ್ಣನ ವಚನಾನುಗುಣಂ ಅಂದರೆ ಕೃಷ್ಣ ಹೇಳ್ತಾನೆ, ಯುಧಿಷ್ಠಿರ ನೀನು ರಾಜ್ಯವನ್ನು ಆಳಬೇಕು ಅಂತಾದರೆ, ರಾಜ್ಯವನ್ನು ಸುಭೀಕ್ಷವಾಗಿ ನೀನು ನೋಡ್ಕೊಳ್ಬೇಕು ಅಂತಾದರೆ ಹಿರಿಯರಾದಂತಹ ಅನುಭವಿಗಳಾದಂತಹ ಭೀಷ್ಮರ ವಚನಗಳು ನಿನಗೆ ಬೇಕಾಗತ್ತೆ. ಅವರ ಹೆಲ್ಪ್ ಅಥವಾ ಅವರ ಕನ್ವರ್ಸೇಷನ್, ಅವರು ಏನೇನು ಮಾಡಿದ್ರು ಅನ್ನೋದು ಅವರ ಮಾತಿನ ಮುಖಾಂತರ ನಿನಗೆ ಬೇಕಾಗತ್ತೆ. ಅವರ ಅನುಭವ ಧಾರೆ ಅನ್ನೋದು ಬೇಕು. ಹಾಗಾಗಿ ನೀನು ಅವರನ್ನು ಭೇಟಿಯಾಗಿ ಮಾತನಾಡಿಕೊಂಡು ಬಾ ಅನ್ನುವಂತಹ ಒಂದು ಸಂದೇಶದ ಮೇಲೆ ವಚನಾನುಗುಣಂ ಅವನ ಮಾತಿನ ಅನುಸಾರವಾಗಿ ಯುಧಿಷ್ಠಿರ ಏನು ಮಾಡ್ತಾ ಇದ್ದಾನೆ, ತೇನ ಸಹ ಆ ಕೃಷ್ಣನನ್ನು ಕರೆದುಕೊಂಡು ಭೀಷ್ಮಸ್ಯ ಸಮೀಪಂ ಗತ್ವಾ ಭೀಷ್ಮನ ಸಮೀಪಕ್ಕೆ ಹೋಗ್ತಾ ಇದ್ದಾನೆ. ರಾಜಧರ್ಮಂ ಬೋಧಯಿತುಂ ಪ್ರಾರ್ಥಯತ, ರಾಜಧರ್ಮವನ್ನು ನನಗೆ ಬೋಧನೆ ಮಾಡಿರಿ ಅಂಥೇಳಿ ಪ್ರಾರ್ಥನೆ ಮಾಡಿದ. ಓಘವತಿ ನದಿ ತೀರೆ ಶರತಲ್ಪೆ ಶೈತಃ ಭೀಷ್ಮ ಯುಧಿಷ್ಠಿರಂ ಪ್ರತಿ ಏವಂ ಉಪದಿದೇಶ. ಓಘವತಿ ನದಿ ತೀರದಲ್ಲಿ ಶರತಲ್ಪದಲ್ಲಿ ಅಂದರೆ ಶರಶಯ್ಯಲ್ಲಿ ಯುದ್ಧದಲ್ಲಿ ಅವರಿಗೆ ಬಹಳಷ್ಟು ಬಾಣಗಳು ಸಿಕ್ಕಿರೋದ್ರಿಂದ ಆ ಶರಶಯ್ಯಲ್ಲಿ ಮಲಗಿರ್ತಾರೆ. ಬಾಣಗಳ ಮಂಚ ಅದು. ಆ ಮಂಚದಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯರು ಯುಧಿಷ್ಠಿರನನ್ನು ಕುರಿತು ಈ ರೀತಿಯಾಗಿ ಉಪದೇಶ ಮಾಡ್ತಾರೆ. ನಾವು ಜಗತ್ತಿನಲ್ಲಿ ನೋಡ್ತಾ ಇರುವಂತಹ ವಿಷ್ಣು ಸಹಸ್ರನಾಮವೂ ಕೂಡ ಈ ಯುಧಿಷ್ಠಿರರು ಶರತಲ್ಪದಲ್ಲಿಯೇ ನಮಗೆ ಉಪದೇಶ ಮಾಡಿರುವಂಥದ್ದು. ಮತ್ತು ಭೀಷ್ಮರು ಉಪದೇಶ ಮಾಡಿರುವಂಥದ್ದು. ಈ ಭೀಷ್ಮಾಚಾರ್ಯರಿದ್ದಾರಲ್ಲ 525 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿದ್ದಾರೆ. ಅಂದರೆ ತಮ್ಮ ಜೀವಿತಾವಧಿಯ ಅರ್ಧ ಭಾಗದಷ್ಟು ಅಧ್ಯಯನಕ್ಕೆ ಮೀಸಲಿಟ್ಟಿದ್ದಾರೆ. ನಾವು ನಮ್ಮ ಜೀವಿತಾವಧಿಯ ಒಂದು ಕಾಲು ಭಾಗನೂ ನಾವು ಮೀಸಲಿಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಭೀಷ್ಮಾಚಾರ್ಯರು ನಮಗೆ ಅಂದರೆ ನೋಡ್ರಿ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ಅಂಥೇಳಿ. ನಾವು ಓದೋ ಟೈಮಿಗೆ ಓದಲಿಲ್ಲ ಅಂದರೆ ಮುಂದೆ ನಾವು ಬಹಳ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಸರಿಯಾಗಿ ಅಭ್ಯಾಸವನ್ನು ಮಾಡೋಣ. ಅವರ ಮಾತುಗಳನ್ನು ಈ ರೀತಿಯಾಗಿ ಉಪದೇಶವನ್ನು ಕೇಳೋಣ. ಯುಧಿಷ್ಠಿರ ಉವಾಚ, ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಪಿತಾಮಹ ಮಹಾಪ್ರಾಜ್ಞ ಸರ್ವಶಾಸ್ತ್ರ ವಿಶಾರದ ದೈವೇ ಪುರುಷಕಾರೇ ಚ ಕಿಂಸ್ವಿತ್ ಶ್ರೇಷ್ಠತರಂ ಭವೇತ್. ಪಿತಾಮಹ ಅಜ್ಜ, ಮಹಾಪ್ರಾಜ್ಞ ಬಹಳ ಶ್ರೇಷ್ಠನಾದಂತಹ ಬುದ್ಧಿಯುಳ್ಳವನೇ. ಅವು ಅರ್ಥವನ್ನು ನೋಡೋಣ, ಒಟ್ಟು ತಾತ್ಪರ್ಯವನ್ನು ಮೊದಲು ನೋಡೋಣ. ಸರ್ವಶಾಸ್ತ್ರದಲ್ಲಿ ವಿಶಾರದನಾದವನೇ ಅಂದರೆ ಪಾಂಡಿತ್ಯವನ್ನು ಗಳಿಸಿದವನೇ. ದೈವ ಮತ್ತು ಪುರುಷ ಕಾರ್ಯೇ ಚ ಕಿಂಚಿತ್ ಶ್ರೇಷ್ಠತರಂ ಭವೇತ್. ದೈವ ಮತ್ತು ಪುರುಷ ಕಾರ್ಯ ಅಂದರೆ ದೈವ ಅಂದರೆ ವಿಧಿ. ಆ ವಿಧಿ ಮತ್ತು ಪುರುಷ ಕಾರ್ಯ, ಪುರುಷ ಪ್ರಯತ್ನದಲ್ಲಿ ಯಾವುದು ಶ್ರೇಷ್ಠ? ವಿಧಿ ಅಥವಾ ಅದೃಷ್ಟ ಅಂತ ಏನು ಕರಿತೀವಿ, ಆ ಅದೃಷ್ಟ ಮತ್ತು ಪುರುಷ ಪ್ರಯತ್ನ ಇವೆರಡರಲ್ಲಿ ಯಾವುದು ಶ್ರೇಷ್ಠ ಆಗುತ್ತೆ ಅಂತ ಕೇಳಿದೆ. ಅದಕ್ಕೆ ಭೀಷ್ಮ ಹೇಳ್ತಾನೆ, ಯಥಾ ಬೀಜಂ ವಿನಾ ಕ್ಷೇತ್ರಂ ಉಕ್ತಂ ಭವತಿ ನಿಷ್ಫಲಂ ತಥಾ ಪುರುಷಕಾರೇಣ ವಿನಾ ದೈವಂ ನ ಸಿದ್ಧ್ಯತಿ. ಹೇಗೆ ಭೂಮಿಯಲ್ಲಿ ಸ್ಥಾಪಿತವಾದಂತಹ ಬೀಜವು ಅಫಲವಾಗ್ತದೆ, ಫಲವನ್ನು ಕೊಡೋದಿಲ್ಲ. ಯಾವಾಗ? ಕರ್ಷಣ ಜಲಮಿಶ್ರಣಾದಿಭಿ ಸಂಸ್ಕೃತ ಭೂಮಿಂ ವಿನಾ. ಅಂದರೆ ಅವುಗಳನ್ನು ಚೆನ್ನಾಗಿ ಭೂಮಿಯನ್ನು ಏನು ಮಾಡಿರಬೇಕು ನಾವು, ಅವನ್ನು ನೇಗಿಲಿನಿಂದ ಉತ್ತಿರಬೇಕು, ಬಿತ್ತಿರಬೇಕು, ಸರಿಯಾಗಿ ಜಲಮಿಶ್ರಣವನ್ನು ನೀರನ್ನು ಸಿಂಪಡಿಸಿರಬೇಕು. ಇಷ್ಟೆಲ್ಲ ಆಗಿ ಅವು ಹದವಾಗಿದ್ದಂತಹ ಭೂಮಿಯಲ್ಲಿ ನಾವು ಬೀಜವನ್ನು ಹಾಕಿದರೆ ಅವು ಫಲವನ್ನು ಕೊಡುತ್ತೆ. ಅದು ಮಾಡದೇನೆ ಜಸ್ಟ್ ಭೂಮಿಯಲ್ಲಿ ಬರೀ ಬೀಜವನ್ನು ಇಟ್ಟರೆ ಏನಾಗುತ್ತೆ? ಫಲ ಕೊಡೋದಿಲ್ಲ. ಹಾಗೇ ಪುರುಷ ಕಾರೇಣ ಅಂದರೆ ಪುರುಷ ಪ್ರಯತ್ನವನ್ನು ಮಾಡದೇನೆ ದೈವಂ ವಿಧಿ ಅನ್ನೋದು ಏನನ್ನೂ ಕೊಡೋದಿಲ್ಲ. ಹಾಗಾದರೆ ನಮ್ಮ ಪುರುಷ ಪ್ರಯತ್ನವೂ ಬೇಕು, ಅದಕ್ಕೆ ಪೂರಕವಾಗಿ ಸಹಾಯ ಮಾಡಲಿಕ್ಕೆ ಅದೃಷ್ಟ ಇರ್ತದೆ ಅಂಥೇಳಿ. ತಥಾ ಪುರುಷಕಾರೇಣ ವಿನ ದೈವಂ ನ ಸಿದ್ಧ್ಯತಿ. ಪುರುಷ ಪ್ರಯತ್ನ ಇಲ್ಲ ಅಂತಾದರೆ ದೈವವೂ ಕೂಡ ಸಿದ್ಧಿಸೋದಿಲ್ಲ ಅಂಥೇಳಿ ಹೇಳಿದ.
ಶುಭೇನ ಕರ್ಮಣ ಸೌಖ್ಯಂ ದುಃಖಂ ಪಾಪೇನ ಕರ್ಮಣ ಕೃತಂ ಫಲತಿ ಸರ್ವತ್ರ ನಾ ಕೃತಂ ಭುಜ್ಯತೆ ಕ್ವಚಿತ್ ಅಂತ. ಶುಭವಾದಂತಹ ಕೆಲಸವನ್ನು ಮಾಡಿದ್ವಿ ಅಂತಾದರೆ ಸುಖವನ್ನು ಉಣ್ತೇವೆ, ದುಃಖವಾದಂತಹ ಪಾಪ ಕೆಲಸಗಳನ್ನು ಮಾಡಿದ್ವಿ ಅಂತಾದರೆ ಪಾಪವನ್ನೇ ಉಣ್ತೇವೆ, ದುಃಖವನ್ನು ಉಣ್ತೇವೆ. ಹಾಗಾದರೆ ಇನ್ನೊಬ್ಬರಿಗೆ ದುಃಖವನ್ನು ಕೊಡಬಾರ್ದು. ನಾವು ಸೌಖ್ಯದಿಂದ ಇರಬೇಕು ಅಂದರೆ ಸೌಖ್ಯವಾದಂತಹ ಕೆಲಸಗಳನ್ನು, ಇನ್ನೊಬ್ಬರಿಗೆ ಸುಖ ಕೊಡುವಂತಹ ಕೆಲಸಗಳನ್ನೇ ನಾವು ಮಾಡ್ತಾ ಇರಬೇಕು. ಮತ್ತೇನು ಹೇಳಿದರು? ಕ್ವಚಿತ್, ಎಲ್ಲಿಯೂ ಕೂಡ ಅಕೃತಂ ಅಂತಂದರು. ಕೃತಂ ಫಲತಿ ಸರ್ವತ್ರ, ನಾವು ಏನು ಮಾಡಿರ್ತೀವಿ ಅದು ಖಂಡಿತವಾಗಿಯೂ ನಮಗೆ ಫಲ ಕೊಡುತ್ತೆ. ನಾಕೃತಂ ಭುಜ್ಯತೆ ಕ್ವಚಿತ್, ಮಾಡದೇನೆ ನಾವು ಫಲವನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಇವತ್ತೇನಾದರೂ ಆ ಫಲವನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಹಿಂದೆ ಎಂದೋ ಮಾಡಿದಂತಹ ಕರ್ಮದ ಫಲವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ನಮಗೆ ಇವತ್ತು ಚೆನ್ನಾಗಿ ಊಟ ಸಿಕ್ಕಿದೆ, ವಿದ್ಯೆ ಸಿಕ್ಕಿದೆ, ಕೂತ್ಕೊಳ್ಳಿಕ್ಕೆ ಜಾಗ ಸಿಕ್ಕಿದೆ ಮತ್ತು ಬಟ್ಟೆ ಸಿಕ್ಕಿದೆ ಅಂತಾದರೆ ಅದೆಲ್ಲವೂ ಹಿಂದಿನ ಕರ್ಮದ ಅನುಸಾರವಾಗಿಯೇ. ಕರ್ಮ ಮಾಡದೇನೆ ಉಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃತಂ ಫಲತಿ ಸರ್ವತ್ರ, ಮಾಡಿದ್ದನ್ನೇ ಅನುಭವಿಸಬೇಕೇ ಹೊರತು ಮಾಡದೇ ಇರೋದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ. ಇನ್ನು ಯುಧಿಷ್ಠಿರ ಉವಾಚ, ಯುಧಿಷ್ಠಿರ ಕೇಳ್ತಾನೆ, ಅತತ್ವಜ್ಞಸ್ಯ ಶಾಸ್ತ್ರಾಣಾಂ ಸತತಂ ಸಂಶಯಾತ್ಮನಃ ಅಕೃತ ವ್ಯವಸಾಯಸ್ಯ ಶ್ರೇಯ ಬ್ರೂಹಿ ಪಿತಾಮಹ ಅಂತ. ಶಾಸ್ತ್ರ ಯಾವಾಗಲೂ ಕೂಡ ಸಂಶಯವನ್ನೇ ಹೊಂದಿರ್ತಾನೆ. ಯಾರು? ಅತತ್ವಜ್ಞಸ್ಯ, ಯಾರು ಅತತ್ವಜ್ಞವನ್ನು ಅಂದರೆ ತತ್ವಜ್ಞನಾಗಿರೋದಿಲ್ವೋ, ತತ್ವವನ್ನು ತಿಳಿದಿರೋದಿಲ್ವೋ ಅಂಥವನಿಗೆ ಶಾಸ್ತ್ರದಲ್ಲಿ ಯಾವಾಗಲೂ ಸಂಶಯಗಳೇ ಇರ್ತದೆ. ಅಕೃತ ವ್ಯವಸಾಯಸ್ಯ ಶ್ರೇಯೋ ಬ್ರೂಹಿ ಪಿತಾಮಹ, ವ್ಯವಸಾಯನೇ ಮಾಡದೆ ಅಂದರೆ ಕರ್ತವ್ಯಗಳನ್ನೇ ಮಾಡದೆ ಅವನಿಗೆ ಶ್ರೇಯಸ್ಸು ಹೇಗೆ ಸಿಗ್ತದೆ ಅನ್ನೋದನ್ನು ಹೇಳ್ತೀರಾ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಈ ರೀತಿ ಪ್ರಶ್ನೋತ್ತರಗಳು ಸಾಗತ್ತೆ. ಹಾಗಾದರೆ ಇದರ ಭಾವಾರ್ಥವನ್ನು ತಿಳ್ಕೊಂಡ್ವಿ, ಅನ್ವಯಾರ್ಥವನ್ನು ನೋಡೋಣ. ಸರ್ವಶಾಸ್ತ್ರ ವಿಶಾರದ ಅಂತಂದ ಯುಧಿಷ್ಠಿರ ಭೀಷ್ಮಾಚಾರ್ಯರಿಗೆ. ಏನಂತ? ಧರ್ಮ ನೀತ್ಯಾದಿ ಸರ್ವೇಷು ಶಾಸ್ತ್ರೇಷು ಪಾರಂಗತ. ಧರ್ಮ, ನೀತಿ, ರಾಜನೀತಿ ಮುಂತಾದವುಗಳ ಎಲ್ಲದರಲ್ಲೂ, ಎಲ್ಲ ಶಾಸ್ತ್ರಗಳಲ್ಲೂ, ಶಸ್ತ್ರ ಆಗಿರ್ಬೋದು, ಶಾಸ್ತ್ರ ಆಗಿರ್ಬೋದು, ಎಲ್ಲ ರೀತಿಯ ಪಾಂಡಿತ್ಯವನ್ನು ಗಳಿಸಿದವರೇ, ಮಹಾಪ್ರಾಜ್ಞ ಮಹಾಜ್ಞಾನಿಯಾದವರೇ ಪಿತಾಮಹ, ಅಜ್ಜನೇ ಅಂಥೇಳಿ ಕರೆದರು. ದೈವೇ ಅಂದರೆ ವಿಧೌ, ಭಾಗಧೇಯ ಅಂದರೆ ಅದೃಷ್ಟದಲ್ಲಿ, ಪುರುಷ ಕಾರ್ಯ ಪುರುಷ ಪ್ರಯತ್ನದಲ್ಲಿ, ಕಿಂಸ್ವಿತ್ ಯಾವುದು, ಕತರಂ ಅಂದರೆ ಯಾವುದು, ಇವೆರಡರಲ್ಲಿ ಅಂತ. ಇವೆರಡರಲ್ಲಿ ಯಾವುದು? ಕಿಂಸ್ವಿತ್ ಅಂದರೆ ಇವೆರಡರಲ್ಲಿ ಶ್ರೇಷ್ಠತರಂ, ಅಧಿಕವಾಗಿ ಶ್ರೇಷ್ಠವಾದದ್ದು ಅಂಥೇಳಿ ಹೇಳಿದರು. ಭವೇತ್ ಭೂಯಾತ್, ಹಾಗಾದರೆ ಏನಾಯಿತು? ಯಾವುದು ಆಗತ್ತೆ ಶ್ರೇಷ್ಠತರವಾಗಿ ಅಂಥೇಳಿ. ಯಥಾ ಏನ ಪ್ರಕಾರೇಣ, ಎರಡನೇ ಶ್ಲೋಕ ಅದು. ಯಥಾ ಏನ ಪ್ರಕಾರೇಣ ಕ್ಷೇತ್ರಂ ವಿನಾ, ಹೇಳಿದ ಹಾಗೆ, ಯಾವ ಪ್ರಕಾರದಿಂದ, ಕ್ಷೇತ್ರಂ ವಿನಾ ಅಂದರೆ ಕರ್ಷಣ ಜಲ ಮಿಶ್ರಣಾದಿಭಿ ಸಂಸ್ಕೃತ ಭೂಮಿಂ ವಿನಾ. ಕ್ಷೇತ್ರಂ ಅಂದರೆ ಇಲ್ಲಿ ಭೂಮಿ, ಭೂಮಿಯನ್ನು ಬಿಟ್ಟು ಅಂತ. ಏನು, ಎಂತಹ ಭೂಮಿ ಅದು? ಕರ್ಷಣ ಅಂದರೆ ಅದನ್ನು ಚೆನ್ನಾಗಿ ಬಿತ್ತಿರಬೇಕು, ಸರಿಯಾಗಿ ಆ ಮಣ್ಣನ್ನು ಹದ ಮಾಡಿರಬೇಕು. ಜಲ ಮಿಶ್ರಣಾದಿಭಿ, ಜಲವನ್ನು ಸರಿಯಾಗಿ ಸಿಂಪಡಿಸಿರಬೇಕು. ಮಳೆ ಬಂದಿರಬೇಕು, ಇಲ್ಲ ನೀರನ್ನು ಚೆನ್ನಾಗಿ ಹದವಾಗಿ ಇಟ್ಟಿರಬೇಕು. ಅಂತಹ ಸಂಸ್ಕೃತವಾದಂತಹ ಭೂಮಿಯಲ್ಲಿ, ಸತ್ವಯುತವಾದಂತಹ ಭೂಮಿಯನ್ನು ಬಿಟ್ಟು ಉಕ್ತಂ ಬೀಜಂ, ಬೇರೆ ಕಡೆ ನಾವೇನಾದರೂ ಸ್ಥಾಪಿತವಾಗಿದ್ದರೆ, ಬೀಜವನ್ನು ಹಾಕಿದ್ವಿ ಅಂತಾದರೆ ನಿಷ್ಫಲಂ ಭವತಿ, ಹಾಗಾದರೆ ನಿಷ್ಫಲನೇ ಆಗತ್ತೆ, ಫಲದಾಯಕವಾಗಿ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ತಥಾ ಆ ಪ್ರಕಾರವಾಗಿ ದೈವಂ ವಿನ ಅಂದರೆ ಅದೃಷ್ಟವನ್ನು ಬಿಟ್ಟು ಪುರುಷಕಾರೇಣ, ಪುರುಷ ಪ್ರಯತ್ನವು ನ ಸಿದ್ಧತಿ, ಸಿದ್ಧಿಸೋದಿಲ್ಲ. ಪುರುಷ ಪ್ರಯತ್ನವನ್ನು ಬಿಟ್ಟು ಅದೃಷ್ಟವೂ ಸಿದ್ಧಿಸೋದಿಲ್ಲ, ಅದೃಷ್ಟವನ್ನು ಬಿಟ್ಟು ಪುರುಷ ಪ್ರಯತ್ನವೂ ಸಿದ್ಧಿಸೋದಿಲ್ಲ. ಹಾಗಾಗಿ ಸರಿಯಾದ ಕ್ರಮದಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕು, ಫಲ ಕೊಟ್ಟೇ ಕೊಡುತ್ತೆ. ಅಂದರೆ ನಮಗೆ ಅದೃಷ್ಟ ಅನ್ನೋದು ಬಂದೇ ಬರ್ತದೆ ಅಂತ ಹೇಳಿದರು. ಹಾಗಾದರೆ ಏನು, ಕರ್ಮಗಳನ್ನು ನಾವು ಮಾಡ್ತಾನೇ ಇರಬೇಕು ಅನ್ನೋದು ಅಲ್ಲಿ ಹೇಳಿರುವಂಥದ್ದು. ಇನ್ನು ಮೂರನೇ ಶ್ಲೋಕ ನೋಡಿದ್ವಿ. ಏನಪ್ಪ ಅಂದರೆ ಅದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನೋಡ್ರಿ, ಶುಭೇನ ಕರ್ಮಣ ಅಂತಂದರು. ಪುಣ್ಯ ಕಾರ್ಯಗಳಿಂದ ಸೌಖ್ಯಂ, ಸುಖವಾದದ್ದನ್ನು
ಪಾಪೇನ ಕರ್ಮಣ ಅಶುಭ ಕರ್ಮಗಳಿಂದ ದುಃಖವನ್ನು ಸರ್ವತ್ರ ಎಲ್ಲೆಡೆಯಲ್ಲಿಯೂ ಎಲ್ಲ ಕ್ಷೇತ್ರಗಳಲ್ಲೂ ಕೃತಂ ಆಚರಿತಂ ಕಾರ್ಯಂ ಅಂದರೆ ನಾವು ಮಾಡಿರಬೇಕು ಆ ಕಾರ್ಯವನ್ನು, ಅಂತಹ ಕಾರ್ಯವು ಫಲತಿ ಸಿದ್ಧಿಸುತ್ತದೆ. ಹಾಗಾದರೆ ಏನಾಯಿತು, ಆ ಕರ್ಮಗಳು ನಾವು ಶುಭ ಕರ್ಮ ಆಗಿರ್ಬೋದು ಅಶುಭ ಕರ್ಮ ಆಗಿರ್ಬೋದು ನಾವು ಮಾಡಿದರೆ ಮಾತ್ರ ಸಿದ್ಧಿಸುತ್ತೆ. ಫಲತಿ ಕ್ವಚಿತ್ ಕುತ್ರಾಪಿ ಎಲ್ಲಿಯೂ ಕೂಡ ಅಕೃತಂ ಕರ್ಮಾಚರಣೆ ಮಾಡದೇನೆ ನ ಭುಜ್ಯತೆ ಅದನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಹೇಳಿದರು. ಇನ್ನು ಪಿತಾಮಹ ಅಂದರೆ ಭೋ ಭೀಷ್ಮ, ಮೂರನೇದು ಇನ್ನೊಂದು ಸರ್ತಿ ನೋಡಿ, ಶುಭೇನ ಕರ್ಮಣ ಅಂದರೆ ಪುಣ್ಯ ಕಾರ್ಯಗಳಿಂದ, ಸೌಖ್ಯಂ ಹರ್ಷಭಾವಂ ಅಂದರೆ ಸುಖವನ್ನು, ಪಾಪೇನ ಕರ್ಮಣ ಅಶುಭ ಕಾರ್ಯೇಣ ದುಃಖವನ್ನು ಸರ್ವತ್ರ ಎಲ್ಲ ಕ್ಷೇತ್ರಗಳಲ್ಲಿ ಕೃತಂ ಆಚರಿತಂ ಕಾರ್ಯಂ ಆಚರಿಸಲ್ಪಟ್ಟಿದೆ. ಫಲತಿ ಫಲಂ ದದಾತಿ ಅಂದರೆ ಫಲವನ್ನು ಕೊಡ್ತದೆ. ಕ್ವಚಿತ್ ಎಲ್ಲಿಯೂ ಕೂಡ ಅಕೃತಂ ಅಂದರೆ ನಾವು ಕರ್ಮವನ್ನು ಮಾಡದೇನೆ ನ ಭುಜ್ಯತೆ ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕೊನೆಯದು 4ನೇದು ಪಿತಾಮಹ ಅಜ್ಜನೇ ಶಾಸ್ತ್ರಾಣಾಂ ಶಾಸ್ತ್ರಗ್ರಂಥಗಳಲ್ಲಿ ಪ್ರತಿಪಾದಿತವಾದಂತಹ ಅತತ್ವಜ್ಞಸ್ಯ ಅವುಗಳನ್ನು ತಿಳಿದೇ ಇರುವಂತಹ ಸತತಂ ಸದಾ ಯಾವಾಗಲೂ ಸಂಶಯಾತ್ಮನಃ ಶಂಕೆಯನ್ನು ಸಂದೇಹದಿಂದ ಕಾಣ್ತಾ ಇರುವಂತಹ ಅಕೃತ ವ್ಯವಸಾಯಸ್ಯ ಅಂದರೆ ಪ್ರಯತ್ನವನ್ನೇ ಮಾಡದೇ ಇರುವಂತಹ ಪುರುಷನಿಗೆ ಶ್ರೇಯಸ್ಸು ಪುಣ್ಯವು ಬ್ರೂಹಿ ಹೇಗೆ ಲಭಿಸ್ತದೆ. ಪಿತಾಮಹ ಅಂದರೆ ಅಜ್ಜ ಹೇಳು, ಶಾಸ್ತ್ರಗಳಲ್ಲಿ ಅತತ್ವಜ್ಞ, ಅವನು ಶಾಸ್ತ್ರ ಗೊತ್ತಿಲ್ಲ, ಆದರೆ ಸತತವಾಗಿ ಎಲ್ಲರ ಮೇಲೂ ಸಂಶಯ ಮಾಡ್ತಾನೆ, ಎಲ್ಲ ವಿಷಯದಲ್ಲೂ ಸಂಶಯವನ್ನೇ ಇಟ್ಕೊಂಡಿರ್ತಾನೆ, ಅಂದರೆ ನಿಶ್ಚಯವನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ, ಯಾವುದರ ಮೇಲೂ ದೃಢ ನಂಬಿಕೆ ಇಲ್ಲ, ಅಕೃತ ವ್ಯವಸಾಯ ಕರ್ಮವನ್ನೇ ಮಾಡೋದಿಲ್ಲ. ಇಂತಹ ಪುರುಷನಿಗೆ ಶ್ರೇಯಸ್ಸು ಬರಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಉತ್ತರ ಏನಂತ ಕೊಡ್ತಾರೆ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಒಟ್ಟಾರೆ ಏನಾಯಿತು, ಭೀಷ್ಮಾಚಾರ್ಯರು ತಮ್ಮ ಅನುಭವದ ಮೂಲಕ ನಾವು ಕೂಡ ತಿಳ್ಕೊಳ್ಳುವಂತಹ ಒಳ್ಳೆಯ ಶ್ಲೋಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಏನು, ಒಟ್ಟಾರೆ ಈ 4 ಶ್ಲೋಕಗಳಿಂದ ನಮಗೆ ತಿಳಿದಿರುವಂಥದ್ದೇನು, ನಾವು ಕರ್ಮವನ್ನು ಮಾಡಲಿಕ್ಕೆ ಬೇಕು. ಸರಿಯಾದ ಕರ್ಮವನ್ನು ಮಾಡಿದ್ವಿ ಅಂತಾದರೆ ಸರಿಯಾದ ಫಲವನ್ನೇ ಪಡಿತೀವಿ, ಕೆಟ್ಟ ಕರ್ಮಗಳನ್ನು ಮಾಡಿದ್ವಿ ಅಂತಾದರೆ ಕೆಟ್ಟ ಕರ್ಮಗಳ ಫಲವನ್ನೇ ನಾವು ಪಡಿತೀವಿ. ಹಾಗಾಗಿ ನಾವು ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಸರಿಯಾಗಿ ಅಧ್ಯಯನವನ್ನು ಮಾಡೋಣ, ಉತ್ತಮ ಅಂಕಗಳನ್ನು ಪಡೆಯೋಣ ಅಂತ ಆಶಿಸ್ತಾ ಧನ್ಯವಾದಗಳು.